ಜಾತಿ ಗಣತಿ ಜಟಾಪಟಿ ನಡೆಯುವಂತ ಸಂದರ್ಭದಲ್ಲೇ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ಹುಟ್ಟುಹಾಕಿದೆ. ಪ್ರಬಲ ಸಮುದಾಯ ನಾಯಕರಿಗೆ ಡೈರೆಕ್ಟ್ ಹಿಟ್. ನಮ್ಮನ್ನ ಕೆಣಕಿದ್ರೆ ಸುಮ್ಮನೆ ಇರಲ್ಲ, ಹುಷಾರ್. ದಲಿತರು ತಿರುಗಿ ಬಿದ್ರೆ ಅಷ್ಟೇ. ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ದಲಿತ ಕಾರ್ಡ್ ಬಳಸಿದ್ದಾರೆ ಖರ್ಗೆ. ಇದು ವಿಶೇಷ. ದಲಿತರು ಹಲವು ಕಾರಣಗಳಿಂದ ಹಿಂದೆ ಉಳಿದಿದ್ದಾರೆ. ಎಕ್ಸಾಕ್ಟ್ಲಿ ಹೌದು. ಪದೇ ಪದೇ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ದಲಿತರ ಸಹನೆಗೂ ಮಿತಿ ಇರುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ದಲಿತ ಸಿಎಂ ಆಸೆ ಬಿಚ್ಚಿಟ್ರ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಬಲ ಸಮುದಾಯಗಳಿಗೆ ಕೌಂಟರ್ ಕೊಟ್ರ ಅಥವಾ ಸಿದ್ದರಾಮಯ್ಯನವರಿಗೆ ವಾರ್ನಿಂಗ್ ಕೊಟ್ರ? ಅವರ ಮಾತಿನ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಂಗೆ ಕಾಣಿಸ್ತಾ ಇದೆ. ಬೇರೆ ಬೇರೆಯವರಿಗೂ ಕೂಡ ವಾರ್ನಿಂಗ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಎಸ್, ಇದರ ಬಗ್ಗೆ ನಾನು ನೇರವಾಗಿ ಬಿಜೆಪಿ ವಕ್ತಾರರು ಎಸ್ ಮೊದಲಿಗೆ ನಾವು ಖರ್ಗೆ ಅವರು ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಂಬರೋಣ. ಟಿ ಕೃಷ್ಣಮ್ಮಾಚಾರಿ, ಅಲ್ಲಾಡಿ Krishnaiyer, these people are praising, but I don't know what happened. Karnataka people, they are criticizing Baba Saheb Ambedkar. If Baba Saheb Ambedkar would not have been there, you could not have got fundamental rights. Freedom to speak, freedom of speech, and so many facilities you got as a citizens. You should remember, don't criticize Ambedkar. The people will revolt if you do like that. The Dalits might have slept for many reasons, because there is no education, there is no money, there is no other facilities. Why I am telling this? Baba Saheb himself told, any society to be progressed only with these three things. One is economic power. Another is education power. And third is your mental power. If these three things are with you, nobody can challenge you. This is Baba Saheb Ambedkar said, and I request people who are talking about the Ambedkar with ill words, people will not tolerate that. We will counter it. Why I am telling you, this is not a politics. We are followers of Dr. Baba Saheb Ambedkar. And that's why I am telling you, and such things are coming from a progressive state, because Karnataka is supposed to be one of the progressive state in India. ಎಸ್, ಇಲ್ಲಿ ಎಐಸಿಸಿ ಅಧ್ಯಕ್ಷರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಆದರೆ ದಲಿತ ಕಾರ್ಡನ್ನು ಯಾವತ್ತೂ ಕೂಡ ಖರ್ಗೆ ಅವರು ಬಳಸಿದ್ದನ್ನು ನಾವಂತೂ ನೋಡಿಲ್ಲ. ಅವರು ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಾಗಲೂ ಕೂಡ ಅಷ್ಟೇ, ಪತ್ರಿಕೆಗಳಿಗೆ ವರದಿ ಮಾಡಬೇಕಾದ್ರೆ ನನ್ನನ್ನು ದಲಿತ ಅಂತ ಕನ್ಸಿಡರ್ ಮಾಡಬೇಡ್ರಪ್ಪ, ನಾನು ಪಕ್ಷಕ್ಕೆ ಏನು ಸೇವೆ ಮಾಡಿದ್ದೀನಿ ಅದನ್ನು ಮಾತ್ರ ನೀವು ಬರೀರಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಎಲ್ರಿಗೂ ಕೂಡ ನೆನಪಿದೆ. ಆದರೆ ಇದೇ ಮೊದಲ ಬಾರಿಗೆ ಅವರು ದಲಿತ ಕಾರ್ಡ್ ಪ್ಲೇ ಮಾಡಿದ್ರ? ಇದರ ಜೊತೆಗೆ ಯಾರ್ಯಾರಿಗೆ ಕೌಂಟರ್ ಕೊಟ್ಟರು ಅನ್ನೋ ಸಹಜವಾದಂಥ ಪ್ರಶ್ನೆ ಮೂಡುತ್ತೆ. ಯದುಕುಮಾರ್ ಸರ್, ಪ್ರಬಲ ಸಮುದಾಯಗಳಿಗೆ ಕೌಂಟರ್ ಕೊಟ್ರ ಈ ಮುಖೇನ, ಅಥವಾ ಸಿದ್ದರಾಮಯ್ಯನವರಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಂಗಿದೆಯಾ? ಮೋಸ್ಟ್ಲಿ ಅವ್ರ ವೈಫಲ್ಯನ ಅವರೇ ಹೇಳ್ಕೊಂಡಂಗಿದೆ ಸರ್ ಇದರಲ್ಲಿ. ಏನಂದ್ರೆ ಇವ್ರು ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಕೋಟ್ ಮಾಡಬೇಡಿ, ಇದು ಮಾಡಬೇಡಿ ಅಂತ. ಇವರು ಬಂದು ಅಧಿಕಾರಿಗಳು ಯಾವಾಗ ಹತ್ರಕ್ಕೆ ಬಂದಾಗೆಲ್ಲ ನನ್ನ ದಲಿತ ಅಂತ ಹೇಳ್ಬೇಡಿ, ನನ್ನ ಕಾರ್ಯಕ್ಷಮತೆ ನೋಡಿ ಕೊಡಿ ಅಂತ ಹೇಳಿದವರು ಇವತ್ತ್ಯಾಕೆ ದಲಿತ ಕಾರ್ಡ್ ಪೇ ಮಾಡ್ತಾ ಇದಾರೆ? ಇವತ್ತ್ಯಾಕೆ ಇದು ಮಾಡ್ತಾ ಇದಾರೆ? ಮತ್ತೆ ಆ ದಲಿತರ ಒಂದು ಕೋಟಾದಲ್ಲಿ 8-9 ಸಾರಿ ಗೆದ್ದಂತ ಕಲಬುರಗಿ ಏನಾಗಿದೆ ಸರ್? ಇದರಲ್ಲಿ ಕಲಬುರಗಿ ರಿಪಬ್ಲಿಕ್ ಆಗಿದೆ. ಅಪ್ಪ ಮಗ ಇಬ್ರು ಸೇರ್ಕೊಂಡು ಯಾವ ರೀತಿ ಇದೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮೊನ್ನೆ ಬಂದ ಕೊನೆ ಸ್ಥಾನ. ಇದೇ ಸೌಲಭ್ಯವನ್ನ ನೀವು 50-60 ವರ್ಷದಲ್ಲಿ ಅನುಭವಿಸಿದಾರಲ್ಲ, ಏನ್ ಮಾಡಿದ್ರಿ ನೀವು? ಅದಲ್ಲಿ
ಕಲ್ಯಾಣ ಕರ್ನಾಟಕಕ್ಕೆ ಏನ್ ಮಾಡಿದ್ರಿ, ಆ ಜನಾಂಗಕ್ಕೆ ಏನ್ ಮಾಡಿದ್ರಿ? ಬರೀ ಆ ಜನಾಂಗದ ಓಟಿಗೆ ಮಾತ್ರ ಯಾವತ್ತೂ ಈ ತರ ಮಾಡೋದಂತದನ್ನ ಗಲಭೆ ಎದ್ದೋಗ್ಬಿಡುತ್ತೆ, ರಕ್ತದೋಗಳೆ ಆಗ್ಬಿಡುತ್ತೆ ಏನಂದ್ರೆ ಮಾತಾಡ್ತಿರಲ್ಲ ಅದಲ್ಲಿ. ಇದನ್ನೇನಂತಾರೆ, ಇದನ್ನೇ ಹೇಳುವಂತದ್ದು, ಕಿಚ್ಚತ್ಸುವಂತದ್ದು, ಬೆಂಕಿ ಹಚ್ಚುವಂತ ಕೆಲಸಗಳಂತ ಅನ್ಬಿಟ್ಟು ನೀವು ಅಭಿವೃದ್ಧಿ ಮಾಡಿದ್ರೆ, ನೀವು ಆ ಮೀಸಲಾತಿಯ ಸೌಲಭ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದಾಗ ಆ ಪುಣ್ಯಾತ್ಮ ಮಹಾತ್ಮ ಕೊಟ್ಟಿದ್ದಂತ ಸೌಲಭ್ಯವನ್ನ ಸರಿಯಾಗಿ ಆ ಶೋಷಿತರ ದಮನಿತರ ಧ್ವನಿ ಇಲ್ಲದೆ ಇರುವಂತ ಜನಕ್ಕೆ ಉಪಯೋಗಿಸಿದ್ರೆ ಇವತ್ತು ಅವ್ರು ಎಲ್ಲಾ ಇದಕ್ಕಿಂತ ಮುಂದೆ ಬರ್ತಾ ಇದ್ರು. ಆದ್ರೆ ನೀವು ಅವ್ರನ್ನ ಅವ್ರು ಎಷ್ಟು ತುಳಿತಿರುತ್ತದೆ ದಮನಕಾರಿಯಾಗಿ ನೀವು ಮಾಡಿದಂತದ್ದು. ಇವತ್ತು ಬೇರೆ ಅವ್ರ ಮಾತನ್ನ ನಾವು ಕೇಳಿಸ್ಕೊಂಡ್ವಿ. ಒಂದು ಅವ್ರ ಮಾತಲ್ಲಿ ಏನೂ ತಪ್ಪಿಲ್ಲ, ಆದ್ರೆ ದಲಿತರ ಹಲವು ಕಾರಣಗಳಿಂದ ಹಿಂದೆ ಉಳಿದಿದ್ದಾರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಅದೆಲ್ಲ ಒಳ್ಳೇದೇ ಮಾತಾಡಿದ್ದಾರೆ. ಆದ್ರೆ ದಲಿತರು ತಿರುಗಿ ಬಿದ್ರೆ ಅಷ್ಟೇ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕುತ್ಕೊಂಡಿರುವಂತ ಯಾರಾದ್ರೂ ಮಾತಾಡ್ಬೇಕಾದ ಗಣತಿ ಬಗ್ಗೆ ನಾವ್ ಹೇಳ್ತಾ ಇರುವಂತದ್ದು, ನಮಗೆ ಗಣತಿ ಬಗ್ಗೆ ನಮ್ಗೇನು ಇದಿಲ್ಲ, ಯಾವುದೇ ಇದಿಲ್ಲ. ನೀವು ತೋರಿಸ್ತಾ ಇರೋ ಗಣಿತ ಇದೆಯಲ್ಲ, ಗಣತಿ ಬಗ್ಗೆ ನಮ್ಗೇನು ಆಕ್ಷೇಪ ಇಲ್ಲ. ನೀವು ತೋರಿಸ್ತಾ ಇರೋ ಗಣಿತದಲ್ಲಿ ವ್ಯತ್ಯಾಸಗಳಿದೆ. ನಾವ್ ಯಾವ್ದಾದ್ರು ವಿರೋಧಿಗಳ ಹೇಳ್ತಾ ಇದೀವ, ಯಾವ್ದಾದ್ರು ವಿರೋಧಿ ಹೇಳಿಕೆಗಳು ಹೇಳ್ತಾ ಇದೀವ? ಇಲ್ಲ. ಪ್ರತಿಯೊಬ್ಬರಿಗೂ ಸಾಮಾಜಿಕವಾಗಿ ಅವ್ರಿಗೇನು ಸಿಗ್ಬೇಕಾಗಿರೋಂತ ಸೌಲಭ್ಯ ಪ್ರತಿಯೊಬ್ಬರಿಗೂ ಸಿಗ್ಬೇಕು, ಎಲ್ಲಾ ಸಮಾಜಕ್ಕೂ ಸಿಗ್ಬೇಕು, ಯಾವುದೇ ವಿರೋಧಿಗಳಲ್ಲ. ಆದ್ರೆ ನಾವು ಬಂದು ಹೇಳ್ತಾ ಇರುವಂತದ್ದು ಅದು ಏನಂತಾರೆ, ಸೈಂಟಿಫಿಕ್ ಆಗಿರ್ಬೇಕು ಅಂತ. ಸೈಂಟಿಫಿಕ್ ಆಗಿರುವಂತದ್ದು 10 ವರ್ಷದ ಹಿಂದೆ ಡೇಟನ ಸರ್ ಅವ್ರು 6 ಕೋಟಿ ಇದಕ್ಕೆ ತೋರಿಸ್ತಾ ಇದಾರೆ. ಇವತ್ತು ರಾಜ್ಯ ಜನಸಂಖ್ಯೆ ಏನ್ ಸರ್ ಅದಲ್ಲಿ? ಹಾಗಾದ್ರೆ ಇವಾಗಿರೋ ಜನಸಂಖ್ಯೆ ಅವ್ರು ಇದರಲ್ಲಿ ಬಿಟ್ಟು ಹೋಗ್ಬೇಕಾಗಿರುವಂತದ್ದ ಸೇರಿಸ್ತಾರ ಇದನ್ನಲ್ಲಿ? ಎಷ್ಟೋ ಇದನ್ನ ಸಾವಿರ ಸರ್. ಇದು ತಮ್ಮ ವೈಫಲ್ಯಗಳು, ಕುರ್ಚಿಯ ಮೇಲಾಟ ಕೀಲಾಟ ಆಡ್ತಾ ಇದ್ದಾರೆ ಸರ್. ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳುವಂತದ್ದು, ಅಂಬೇಡ್ಕರ್ ಅವಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗ್ಲೂ ಅವಮಾನ ಮಾಡಿದಂತದ್ದು ಕಾಂಗ್ರೆಸ್, ಅವ್ರು ಸತ್ತಾಗ್ಲೂ ಅವಮಾನ ಮಾಡಿದಂತ ಕಾಂಗ್ರೆಸ್. ಈ ತರದ ಜಾತಿ ವಿವಾದ ಬಂದಾಗ ಬಾಬಾ ಸಾಹೇಬ್ ಪುಣ್ಯಾತ್ಮರ ಹೆಸರು ಹೇಳೋಕೆ ಇವ್ರಿಗೆ ಲಾಯಕ್ಕಿಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ. ಕೃಷ್ಣಮೂರ್ತಿ ಸರ್, ಏನ್ ಹೇಳ್ತೀರಿ? AICC ಅಧ್ಯಕ್ಷರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ನೀವೇನ್ ಹೇಳ್ತೀರಿ? ಯಾರಿಗೆ ಏನಾದ್ರು ಎಚ್ಚರಿಕೆ ಕೊಟ್ಟಂಗಿದೆಯಾ? ಇಲ್ಲ, ಇಲ್ಲಿ 2-3 ಸಂಗತಿಗಳನ್ನ ಇಲ್ಲಿ ಕೋಟ್ ಮಾಡಬೇಕಾಗುತ್ತೆ. ಓಕೆ. ಸೊ ಯಾವ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಈ ಏನು ಕಾಂತರಾಜು ಆಯೋಗದ ವರದಿಯ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಸೊ ಆ ಕಾರಣಕ್ಕೆ ಈಗ ಪ್ರಬಲ ಸಮುದಾಯಗಳು ಈ ವರದಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಆ ಎಚ್ಚರಿಕೆ ಕೊಟ್ಟಿದ್ದಾರಾ? ಅಥವಾ ನಾನು ಈಗ ಮೈಸೂರಿನ ಕಂಟೆಕ್ಸ್ಟ್ ಅಲ್ಲಿ ಮಾತಾಡೋದಾದ್ರೆ, ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಏನು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ವಾಜಮಂಗಲ ಅಂತ ಒಂದು ಗ್ರಾಮ ಇದೆ. ಓಕೆ. ಅಲ್ಲಿ SCಗಳು ಬಹುಸಂಖ್ಯಾತರಿದ್ದಾರೆ, ಲಿಂಗಾಯತ ಸಮುದಾಯ ಕೂಡ ಅಷ್ಟೇ ಸಮನಾಗಿ ಇದೆ. ಎಕ್ಸೆಪ್ಟ್ ಒಕ್ಕಲಿಗ ಸಮುದಾಯ, ಬಹುತೇಕ ಎಲ್ಲಾ ಜಾತಿಗಳು ಇರ್ತಕ್ಕಂಥ ಬಹಳ ದೊಡ್ಡ ಗ್ರಾಮ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ, ಫ್ಲೆಕ್ಸ್ಗಳಿಗೆ ಬಹಳ ಹೀನಾಯವಾಗಿ ಅವಮಾನ ಮಾಡಿದ್ದಾರೆ. ಸೊ ನಾವು ಮತ್ತು ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಆ ಊರಿನಲ್ಲಿ ಏನು ವಾಜಮಂಗಲ ಗ್ರಾಮ ಮಾನ್ಯ ಮುಖ್ಯಮಂತ್ರಿಯವರ ಕ್ಷೇತ್ರಕ್ಕೆ ಬರುತ್ತೆ. ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ದೇನಂತಂದ್ರೆ, ಈ ನಿಮ್ಮ ಕ್ಷೇತ್ರದ ಏನು MLA ಇವತ್ತು CM ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆ ಸ್ಥಳಕ್ಕೆ ಬಂದು ಅವರು ಭೇಟಿ ಆಗಬೇಕು. ಜೊತೆಗೆ ಮಾನ್ಯ G. ಪರಮೇಶ್ವರ್ ಗೃಹ ಮಂತ್ರಿ ಕೂಡ ಭೇಟಿ ಆಗಬೇಕು. ಮತ್ತೆ ಇವತ್ತಿನವರೆಗೆ ಘಟನೆ ನಡೆದು 19ನೇ ತಾರೀಕಲ್ಲಿ ಘಟನೆ ನಡೆದಿರೋದು, ಇವತ್ತುವರೆಗೂ ಯಾವುದೋ ಅಪರಾಧಿಯನ್ನ ಬಂಧಿಸಿಲ್ಲ. ಮತ್ತೆ ಸಿಂಧುವಳ್ಳಿ ಅಂತೇಳಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ, ಅಲ್ಲಿ ಘಟನೆ ನಡೆದು 4 ತಿಂಗಳಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿ ಅಲ್ಲೂ ಕೂಡ ಯಾರು ಅಪರಾಧಿಗಳನ್ನ ಬಂಧಿಸಿಲ್ಲ. ಬಹುಶಃ ನಾನು ಅನ್ಕೊಂತೀನಿ ಈ ರೀತಿಯ ಅಪಮಾನಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ನಿರಂತರವಾಗಿ ನಡೀತಾ ಇದೆ. ಸೊ ಆ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೆ ನಾನು ಅದನ್ನ ಸ್ವಾಗತ ಮಾಡ್ತೀನಿ. ಎರಡನೇದು ಬಹಳ ಇಂಪಾರ್ಟೆಂಟ್ ಆಗಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ತಾವೆಲ್ಲರೂ ಹೇಳ್ದಂಗೆ ಅವ್ರು ಯಾವತ್ತೂ ಕೂಡ ಜಾತಿಯ ಕಾರ್ಡನ್ನ ಬಳಸಿಲ್ಲ ಅಂತ. ಹೌದು. ಮುಖ್ಯಮಂತ್ರಿ ಆಗಬೇಕಾದಂತ ಅವಕಾಶಗಳು ಬಂದಾಗ ನನ್ನನ್ನ ದಲಿತ ಕೋಟಾದಲ್ಲಿ ಕನ್ಸಿಡರ್ ಮಾಡಬೇಡಿ, ನನ್ನ ಸೀನಿಯಾರಿಟಿ ಕೋಟಾದಲ್ಲಿ ಕನ್ಸಿಡರ್ ಮಾಡಿ ಅಂತೇಳಿ ತಮ್ಮನ್ನ ತಾವು ಡಿಕ್ಲೇರ್ ಮಾಡ್ಕೊಂಡಂತವ್ರು. ತಮ್ಮ ಜಾತಿ ಗಣತಿಯ ಅಥವಾ ಜಾತಿ ಗಣತಿ ಇದನ್ನ ಸರ್ಕಾರ ಹೇಳಿಲ್ಲ, ಇದನ್ನ ಆರ್ಥಿಕ ಸಮೀಕ್ಷೆ ಅಂತಾನೆ ಹೇಳ್ತಾ ಇರೋದು. ಅದನ್ನೇ ಮೊನ್ನೆ JDS ವಕ್ತಾರರು ಹೇಳಿದಂಥದ್ದು. ಸೊ ಇಲ್ಲಿ ಬಹಳ ಕ್ಲಾರಿಟಿ ಇದೆ. ನನಗೆ ಅನ್ಸೋ ಪ್ರಕಾರ ಈ ಕಾಂತರಾಜು ವರದಿ ಏನಿದೆ, ಈ ಕಾಂತರಾಜು ವರದಿಗೂ ದಲಿತರಿಗೂ ಸಂಬಂಧನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ದಲಿತರಿಗೆ ಯಥಾಸ್ಥಿತಿ, SC STಗಳಿಗೆ ಯಥಾಸ್ಥಿತಿಯನ್ನ ಕಾಪಾಡಬೇಕಂತ ಹೇಳುತ್ತದು. ಸೊ ಅದರಲ್ಲಿ ರಿಸರ್ವೇಶನ್ ಜಾಸ್ತಿ ಮಾಡಿಲ್ಲ ಅಥವಾ ಸಂಖ್ಯೆನೂ ಕೂಡ ಜಾಸ್ತಿ ತೋರಿಸಿಲ್ಲ SC STಗಳದು. ಇಟ್ ಇಸ್ ಪ್ಯೂರ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತದ್ದು. ಆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನನ್ನ ಪ್ರಕಾರ ಈ ಏನು ಆಯೋಗ ವರದಿ ಕೊಟ್ಟಿದೆ,
ಈ ವರದಿಗೆ ಸಂಬಂಧಪಟ್ಟಂತೆ ಬಹಳ ಅತಿ ದೊಡ್ಡ ಜವಾಬ್ದಾರಿಯನ್ನ ಮಾನ್ಯ ಸಿದ್ದರಾಮಯ್ಯನವರೇ ತಗೋಬೇಕು. ಹೌದು, ಈ ವರದಿ ಯಾಕೆಂದ್ರೆ ಇವರೇ ಇಂದಿನ ಅವ್ರ ಸರ್ಕಾರದಲ್ಲಿ ಕಾಲದಲ್ಲೇ ಇದ್ದಾಗ ಆಗಿದ್ದು. ಇವರೇ ರಚನೆ ಮಾಡಿದ್ದು. ಮತ್ತೆ ಈಗ ಕಾಂತರಾಜು ಅವರು ಸ್ನೇಹಿತರು ಮಾತಾಡುವಾಗ ಹೇಳಿದ್ರು, ಆ ವರದಿನೇ ಮಿಸ್ಸಿಂಗ್ ಆಗಿತ್ತು, ಮಾಧ್ಯಮದಲ್ಲಿ ನೋಡಿದೆ, ಅಥವಾ ಅದಕ್ಕೆ ಇವರು ಮಾನ್ಯ ಅಶೋಕ್ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಆ ಕಾಂತರಾಜ್ ಅವರು ಸಹಿನೇ ಮಾಡದೇನೆ ಎದ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಆದ್ರೆ ಅದೇ ಆಯೋಗಕ್ಕೆ ಜಯಪ್ರಕಾಶ್ ಹೆಗಡೆಯನ್ನ ನೇಮಕ ಮಾಡಿದ್ದು ಅದೇ ಬಿಜೆಪಿ ಸರ್ಕಾರದವರು. ಈಗ ವರದಿ ಕೊಟ್ಟಿರ್ತಕ್ಕಂಥದ್ದು ಅವತ್ತು ಬಿಜೆಪಿಯಿಂದ ನೇಮಕ ಆದಂತ ಜಯಪ್ರಕಾಶ್ ಹೆಗಡೆ ಅವರು. ಇಲ್ಲಿ ಬಿಜೆಪಿಯ ದ್ವಂದ್ವವನ್ನು ಕೂಡ ಬಹಳಷ್ಟು ಜನ ಟೀಕೆ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ, ಈ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ನೋಡುವಂಥದ್ದು ಸೂಕ್ತನೇ ಅಲ್ಲ ಅಂತ. ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವ್ರು ಬೇರೆ ಉದ್ದೇಶದಿಂದ ಹೇಳಿದ್ದಾರೆ ಅಂತ ನಿಮ್ಮ ಬಹುತೇಕ ಮಾತು. Okay. ರಾಜಕಾರಣಿಗಳು ಅದರಲ್ಲೂ Okay. ಬಹಳ ಮಹೇಶ್ ಮುಖ್ಯವಾಗಿ ಸರ್ ಏನ್ ಹೇಳ್ತೀರಿ? ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಟ್ಟಿದ್ದಾರೆ, ಈ ಮುಖ್ಯನ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಅಂಕೆ ಸಂಖ್ಯೆ ನೋಡ್ತಾ ಇದ್ರೆ ದಲಿತರದ್ದೇ ಮೇಲುಗೈ ಇದೆ, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ಬೇಕಂದ್ರೆ ನಮ್ಮನ್ನೇ ನೀವು ಹಿಡ್ಕೋಬೇಕು ಅಂತ ಹೇಳ್ದಂಗಿದೆ ಇದು ಮಾತು. ನೋಡಿ ಬ್ರದರ್, ರಾಮ್ ಬ್ರದರ್, ಆಶ್ಚರ್ಯ ಆಯ್ತು ನಿಮ್ಮ ಟಿವಿಲಿ ಇದನ್ನ ಕೇಳಿ. ಮುಖ್ಯ ನಮ್ಮ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ದನ್ನ. ಖರ್ಗೆ ಸಾಹೇಬ್ರು ರಾಜಕಾರಣದ ಇತಿಹಾಸದಲ್ಲಿ ಬರ್ತಿದ್ದು 3 ಜನ ಹೆಸರು, ಬುದ್ಧ, ಬಸವ, ಅಂಬೇಡ್ಕರ್. ಹಾಗಾದ್ರೆ ಬುದ್ಧ ಎಲ್ಲಿಗೆ ಕಳಿಸಿದ್ರು ಖರ್ಗೆ ಸಾಹೇಬ್ರು? ಬಸವಣ್ಣ ಏನಾದ್ರು? ಈಗ ಅಂಬೇಡ್ಕರ್ ಜಿ ಮಾತನಾಡ್ಬೇಕಾದ್ರೆ ಅಂಬೇಡ್ಕರ್ ಜಿ ಅವ್ರ ಬಗ್ಗೆ ದೇಶದ ಇತಿಹಾಸದಲ್ಲಿ ಖರ್ಗೆ ಸಾಹೇಬ್ರು ಅಂಬೇಡ್ಕರ್ ಜಿ ಅವರನ್ನ ಕ್ರಿಟಿಸೈಸ್ ಮಾಡುವಂತವ್ರು ಈ ರಾಷ್ಟ್ರದಲ್ಲಿ ಯಾರು ಇಲ್ಲ. ಅಕಸ್ಮಾತ್ ಇದ್ದುದೇ ಆದ್ರೆ ಅದನ್ನ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ. ನಮ್ಮ ಸ್ನೇಹಿತರು ಕೃಷ್ಣಮೂರ್ತಿ ಸರ್ ಹೇಳಿದಾಗೆ ಏನಾದ್ರೂ ವಾಜಮಂಗಲದಲ್ಲಿ ಏನಾದ್ರು ಈ ತರ ಆಗಿದ್ದೆ ಆದ್ರೆ ಸರ್ಕಾರ ಯಾರ್ದಿದೆ? ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇದೇ ತರ ಏನಾದ್ರೂ ಇನ್ನು ಮುಂದೆ ಅಂಬೇಡ್ಕರ್ ಜಿ ಅವ್ರ ಬಗ್ಗೆನೇ ಕ್ರಿಟಿಸೈಸ್ ದಲಿತ ಕಾರ್ಡನ್ನ ಪ್ಲೇ ಮಾಡಿದ್ದೆ ಆದ್ರೆ ದೊಡ್ಡ ಗಂಡಾಂತರ ಕಾದಿದೆ. 12ನೇ ಶತಮಾನದ ಬಸವಣ್ಣನವರನ್ನ ಲಿಂಗಾಯತ ಸಮುದಾಯ ಓಡೋಡಿ ಬರುತ್ತೆ ಎತ್ಕೊಂಡು. ಅದಕ್ಕೆ ಇವರು ದಾರಿದೀಪ ಮಾಡ್ಕೊಡ್ತಾರ ಖರ್ಗೆ ಸಾಹೇಬ್ರು? ಅದಕ್ಕೆ ದಯವಿಟ್ಟು ಖರ್ಗೆ ಸಾಹೇಬ್ರು ಯಾವ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಅದಕ್ಕೆ ಕ್ವಶನ್ ಮಾರ್ಕು ಆಶ್ಚರ್ಯಕರ ಚಿಹ್ನ ಅದನ್ನ ಹೇಳ್ಬೇಕಾಗುತ್ತೆ. ನಾವಿವತ್ತು ಜಾತಿ ಕಾರ್ಡಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ರಾಮ್ ಸರ್, ಇಲ್ಲಿ ಒಂದು ನಾನು ರಾಧಾ ಮೇಡಮ್ ಹತ್ರ ಒಂದು ಏನು ಸೋರಿಕೆ ಆಗಿತ್ತು, ಮತ್ತೆ ಚಿನ್ನಪ್ಪ ರೆಡ್ಡಿ ಸರ್ ಇಲ್ಲೇ ಕೂತಿದ್ದಾರೆ, ಇವ್ರ ಹತ್ರನೂ ಇದೆ. ನಾನು ಕೆಲವು ಕೋಡ್ಗಳನ್ನ ಕೊಟ್ಟಿದ್ದಾರೆ ಎಲ್ಲಿ ಈ ಜಾತಿ ಗಣತಿ ವರದಿಯಲ್ಲಿ. ಆ ಕೋಡಲ್ಲಿ ಒಂದು ಆಶ್ಚರ್ಯಕರವಾದದ್ದನ್ನ ಓದ್ದೆ. ಚಿನ್ನಪ್ಪ ರೆಡ್ಡಿ ಸರ್, ನೀವೆಲ್ಲಾದ್ರೂ ಕ್ರಿಶ್ಚಿಯನ್ ಒಕ್ಕಲಿಗನನ್ನ ಕೇಳಿದ್ರಾ? ಕ್ರಿಶ್ಚಿಯನ್ ಒಕ್ಕಲಿಗರು ಕೇಳಲಿಲ್ಲ. ನೋಡ್ರಿ, ಕ್ರಿಶ್ಚಿಯನ್ ಒಕ್ಕಲಿಗ ಗೌಡ ಕ್ರಿಶ್ಚಿಯನ್, ಅದಕ್ಕೆ ಸಬ್ ಕಾಸ್ಟ್ ಅಂತೆ. ಆ ಸಬ್ ಕಾಸ್ಟ್ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. ಅದರ ಅರ್ಥ ಎಗ್ಗಿಲ್ಲದೆ ರಾಮ್ ಸರ್ ಈ ರಾಜ್ಯದಲ್ಲಿ ಜಾತಿ ಗಣತಿಯಲ್ಲಿ ಎಗ್ಗಿಲ್ಲದೆ ಏನಾದ್ರೂ ಮಾಡಿ ಮತಾಂತರ ಮಾಡುವಂತ ಒಂದು ಹುನ್ನಾರ ಯಾವುದು ಈ ಕೋಡ್ಗಳು. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ 2015 ಏಪ್ರಿಲ್ 11ರಂದು ಪ್ರಾರಂಭ ಮಾಡಿದಂತ ಈ ಬರವಣಿಗೆ 30ನೇ ತಾರೀಕಿಗೆ ಡಮಾರಾಗಿ ಹೋಗುತ್ತೆ. ನಾವಿಲ್ಲಿ ಕೂತ್ಕೊಂಡ್ ಬರಿಬೇಕಾದ್ರೆ ನಿಮ್ಮ ಹತ್ರ ಬರ್ಬೇಕಾದ್ರೆ 1 ವಾರ, 1 ತಿಂಗಳು, 1 ವರ್ಷ, 5 ವರ್ಷದ ಓದ್ಕೊಂಡ್ ಬಂದಿ ರಾಮ್ ಬಡಿಗರ್ ಏನ್ ಕ್ವಶನ್ಸ್ ಕೇಳ್ತಾರೋ ಗ್ಯಾರಂಟಿ ನ್ಯೂಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಎದೆ ಡವ ಡವ ಅಂತ ಇರುತ್ತೆ. ಅಂತದ್ರಲ್ಲಿ 20 ದಿವಸದಲ್ಲಿ ಇಡೀ ರಾಜ್ಯನೇ ಇವರು ಗಣತಿ ಮಾಡ್ಬಿಟ್ಟು ಒಂದು ಪ್ಲೇ ಕಾರ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಖರ್ಗೆ ಸಾಹೇಬ್ ಹೇಳಿರೋದು ನಮಗಲ್ಲ. ಖರ್ಗೆ ಸಾಹೇಬ್ ಹೇಳಿರೋದು ಲಿಂಗಾಯತರಿಗೆ, ಬ್ರಾಹ್ಮಣರಿಗೆ, ಒಕ್ಕಲಿಗರಿಗೆ ಯಾರಿಗೂ ಹೇಳಿಲ್ಲ. ಅದ್ ಹೇಳಿರೋದು ಯಾರಿಗೆ ಅಂತ ಹೇಳಿದ್ರೆ ಪಕ್ಕಾ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಹಿಂದ ಅನ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಜಿಲೇಬಿ ತಿಂದಿರೋರು ಯಾರು? ಸಿದ್ದರಾಮಣ್ಣ ಮರ್ಯಾದೆಯಿಂದ ಡಿಸೆಂಬರ್ ಒಳಗಡೆ ಕೆಳಗಡೆ ಇರ್ಲಿಲ್ಲ ಅಂತ ಹೇಳಿದ್ರೆ ನಾನು ಅಂಬೇಡ್ಕರ್ ಅವರನ್ನ ನೇರವಾಗಿ ಎತ್ತಬೇಕಾಗುತ್ತೆ. ದಲಿತರ ಸೀಟನ್ನ ಕಿತ್ಕೊಂಡಿದ್ದೆ ಸಿದ್ದರಾಮಣ್ಣ. ಇವತ್ತು ದಲಿತರಿಗೆ ಏನಾರ ಅನ್ಯಾಯ ಆಗಿದ್ರೆ ಸಿದ್ದರಾಮಣ್ಣಿಂದ ಬಿಟ್ಕೊಡ್ಬೇಕಾಯ್ತು. 2ನೇ ಬಾರಿಗೆ ದಲಿತ ಎಷ್ಟು ಜನ ನಮ್ಮ ಸಹೋದರರು ಇದ್ರು ಅವ್ರನ್ನ ದಲಿತರನ್ನ ನೋಡಿ ಸರ್, ನನಗೆ ಐ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸೇಸ್ ದಟ್, ಯೂಸ್ ಟು ದಟ್ ವರ್ಡ್. ನನಗೆ ಯಾವುದೇ ಅಧಿಕಾರ ಇಲ್ಲ. ಅವರೆಲ್ಲ ನನ್ನ ಸಹೋದರರೇ. ನಾವಿಲ್ಲಿ ಕೂತಿದ್ವಿ ಇಷ್ಟು ಜನ, ನಾವೆಲ್ಲ ಸಹೋದರರೇ. ಯಾಕೆ ದಲಿತರ ಪ್ಲೇ ಕಾರ್ಡ್ ಅನ್ನ ಎಲ್ಲರೂ ಯೂಸ್ ಮಾಡ್ತೀರಾ? ಅಂಬೇಡ್ಕರ್ ಜಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅಂಬೇಡ್ಕರ್ ಜಿ ಅಂದ್ರೆ ಅಂಬೇಡ್ಕರ್ ಜಿ ಕೇವಲ ದಲಿತ ಸಮುದಾಯಕ್ಕೆ ಮಾತ್ರ ಅಂಬೇಡ್ಕರ್ ಜಿ ಅಲ್ಲ, ಇಡೀ ಭಾರತ ದೇಶದ ಸರ್ವ ಜನಾಂಗಕ್ಕೆ ಅಂಬೇಡ್ಕರ್ ಜಿ ಬೇಕಿವತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರು ಹಾಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಕೂತ್ಕೊಂಡು ಮಾತನಾಡ್ತಾ ಇದೀವಿ ಅಂತ ಹೇಳಿದ್ರೆ ದಟ್ ಇಸ್ ಅಂದ್ರೆ ಅಂಬೇಡ್ಕರ್ ಜಿ. ಕೆಲವರಿಗೆ ಎಚ್ಚರಿಕೆ ಕೊಡೋ ಸಲುವಾಗಿ ಅಂಬೇಡ್ಕರ್ ಅವರ ಹೆಸರನ್ನ ಇಲ್ಲಿ ಸುಮ್ಮನೆ ನೆಪವಾಗಿ ತೆಗೆದುಕೊಂಡ್ರು ಅಂತ ನಿಮ್ಮ ಮಾತಿನ ಅರ್ಥ.